ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬಂದಿರೋ ಅಂಥದ್ದು ಅರ್ಜುನ್ ಗುರೂಜಿ ಅವಧೂತರು ಮನೆಗೆ, ಮೈಸೂರಿನಲ್ಲಿರುವಂತಹ ಅರ್ಜುನ್ ಗುರೂಜಿ ಅವ್ರ ಮನೆಗೆ. ಇಲ್ಲಿ ನೋಡಿ, ನಾನು ಈಗ 3-4 ಡೇಸ್ ಬ್ಯಾಕ್ ನಾನು ಇಲ್ಲಿ ಬಂದಿದ್ದೆ. ಹಾಗಾಗಿ ಒಂದು ಚಿಕ್ಕ ವಿಡಿಯೋನ ನಾನು ನಿಮಗೆ ಹಾಕ್ತಾಯಿದ್ದೀನಿ. ಅದು ಇವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟು ಸಾಕಾಗಲ್ಲ. ನಾನು ಚಿಕ್ಕದಾಗಿ ಹೇಳ್ತೀನಿ. ಇದು ಅರ್ಜುನ್ ಗುರೂಜಿ ಅವಧೂತರವರ ಅಮ್ಮ. ಮತ್ತು ಇಲ್ಲಿ ವೆಂಕಟಾಚಲ ಅವಧೂತರು ವಿಗ್ರಹ ಇದೆ. ಮತ್ತು ಸಾಯಿಬಾಬಾ, ಚಾಮುಂಡೇಶ್ವರಿ ಮತ್ತು ದತ್ತಾತ್ರೇಯ, ಪ್ರತಿಯೊಂದು ದೇವರುಗಳದ್ದು ಇಲ್ಲಿ ಇದೆ. ಮತ್ತು ಈ ಪ್ರತಿ ಗುರುವಾರನೂ ತುಂಬ ಚೆನ್ನಾಗಿ ಪೂಜೆನಾಗುತ್ತೆ. ದಿನ ಪೂಜೆ ನಡೆಯುತ್ತೆ, ಅದರಲ್ಲಿ ಗುರುವಾರ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ಪೂಜೆ. ಇದು ಅರ್ಜುನ್ ಗುರೂಜಿ ಅವರು ಅನುಷ್ಠಾನಕ್ಕೆ ಕೂರುವಂತಹ ರೂಮ್. ಅದು ತುಂಬ ಟೈಮ್ ಅಲ್ಲಿ ಅನುಷ್ಠಾನಕ್ಕೆ ಕೂರ್ತಾರೆ ಅವರು. ಇಲ್ಲಿ ನೋಡ್ಬೋದು ವೆಂಕಟಾಚಲವಧೂತ ಗುರು ಮಹಾರಾಜರದ್ದು ದೊಡ್ಡದು ಫೋಟೋ ಇದೆ. ಅವರು ಸಕ್ರಾಯಪಟ್ಟಣ ಇವು ವೆಂಕಟಾಚಲವಧೂತ ಗುರುರಾಜವರ ಅನುಯಾಯಿಗಳು ಅರ್ಜುನ್ ಗುರೂಜಿ ಅವರು. ಅಮ್ಮ ಅಂತೂ ಕೇಳೋದೇ ಬೇಡ. ಪ್ರತಿಯೊಬ್ಬರಿಂದಾಗಲೂ ಅಷ್ಟೇ ಬಂದವ್ರಿಗೆ ಪ್ರಸಾದ ಕೊಡೋದ್ರಿಂದ ಹಿಡಿದು ಪ್ರತಿಯೊಬ್ಬರೂ ನೆನ್ಪಿಟ್ಕೊಂಡು ಮಾತಾಡಿಸ್ತಾರೆ. ಯೋಗಕ್ಷೇಮ ವಿಚಾರಿಸ್ತಾರೆ, ಹೇಗಿದ್ದೀರಾ ಅಂತ ಕೇಳ್ತಾರೆ. ಬಂದವ್ರನ್ನ ಯಾವಾಗಲೂ ಬರಿಗೈಯಿಂದ ವಾಪಸ್ ಕಳಿಸಲ್ಲ, ಪ್ರಸಾದ ಕೊಟ್ಟೇ ಕಳಿಸ್ತಾರೆ. ನಾವು ಮರೆತ್ರೂ ಅವ್ರು ಕೂಗಿ ನೀವು ಪ್ರಸಾದ ತೊಗೊಂಡಿಲ್ಲ ತೊಗೊಂಡೋಗಿ ಅಂತ ಕೊಡ್ತಾರೆ. ಅಷ್ಟು ಚೆನ್ನಾಗಿ ಅಮ್ಮ ಮಾತಾಡಿಸ್ತಾರೆ. ಮತ್ತು ಗುರೂಜಿನೂ ಅಷ್ಟೇ. ಮತ್ತು ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ, ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಫಿಲ್ಮ್ ಆ್ಯಕ್ಟ್ರಸ್ಗಳು, ರಾಜಕೀಯದವರು ಎಲ್ಲ ಪ್ರತಿಯೊಬ್ಬರು ಬರ್ತಾರೆ. ಯಡಿಯೂರಪ್ಪನವರು, ತಾರಮ್ಮ ಆಗಿರ್ಬೋದು, ಮತ್ತು ಪೇಜಾವರ ಮಠದ ಪರಮಪೂಜ್ಯ ಶ್ರೀ ಪ್ರಸನ್ನ ತೀರ್ಥ ಪಾದಂಗಳವರು, ಎಲ್ಲರೂ ಸುತ್ತೂರು ಮಠದವರು, ಸುತ್ತೂರು ಮಠದ ಶ್ರೀಗಳು ತುಂಬ ಜನ ಬರ್ತಾರೆ. ಇಲ್ಲಿ ಬಂದು ಹೋಗಿದ್ದಾರೆ ನೋಡಿ. ಇವರು ಅರ್ಜುನ್ ಗುರೂಜಿಯವರು, ಇವರೇ ಅವಧೂತರು. ಇಲ್ಲಿ ನಾನು ಬರ್ತಾ ಇರ್ತೀನಿ. ನಾನು ಹೋದಾಗಲೂ ತುಂಬ ಜನ ಇದ್ದರು. ಫಿಲ್ಮ್ ಆ್ಯಕ್ಟ್ರಸ್ ಅವರು ಬರ್ತಾನೆ ಇರ್ತಾರೆ. ಇಲ್ಲಿ ಡೈರೆಕ್ಟ್ರುಗಳಿಂದ ಹಿಡಿದು ಎಲ್ಲ ಬರ್ತಾ ಇರ್ತಾರೆ. ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ ಅಮ್ಮ ಮತ್ತು ಗುರೂಜಿ ಇಬ್ಬರು ಅಷ್ಟೇ. ಗುರೂಜಿ ಅವ್ರದ್ದು ಅಂತಂದರೆ ಅವ್ರು ಗುರೂಜಿ ಥರ ಕಾಣೋದೇ ಇಲ್ಲ, ಸಿಂಪಲ್ಲಾಗಿರ್ತಾರೆ ಫುಲ್ಲು. ನಾವೆಲ್ಲ ರೆಗ್ಯುಲರಾಗಿ ಹೇಗಿರ್ತೀವಿ ಮನೆಗಳಲ್ಲಿ ಆ ಥರನೇ ಇರ್ತಾರೆ. ನಾನು ನಮ್ಮ ಮನೆಯವ್ರನ್ನ ಒಂದ್ಸಲ ಕೇಳಿದೆ, ಗುರೂಜಿ ಅಂದರೆ ಕಾವಿ ಗೀವಿ ಎಲ್ಲ ಹಾಕೊಂಡಿರ್ತಾರೆ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಇಲ್ಲ, ರೆಗ್ಯುಲರಾಗಿ ನನಗೆ ಹೋದಾಗ ನೋಡಿದಾಗ ಗೊತ್ತಾಯಿತು ಆಮೇಲೆ ಮಧ್ಯ ನಗಿಸ್ತಾ ಇರ್ತಾರೆ, ಮಾತಾಡ್ತಾ ಪ್ರತಿಯೊಂದು ದೇವ್ರ ಫೋಟೋಗಳನ್ನ ಇಟ್ಟಿದ್ದಾರೆ. ಬಂದವರೆಲ್ಲ ಫಸ್ಟು ಅಲ್ಲಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಬರ್ತಾರೆ. ಬಂದ ತಕ್ಷಣ ಗುರುಗಳು ಕೇಳ್ತಾರೆ, ಪ್ರಸಾದ ತಿಂದ್ರಾ, ತೊಗೊಂಡ್ರಾ, ಊಟ ಮಾಡಿದ್ರಾ ಅಂತ ಫಸ್ಟ್ ಕೇಳ್ತಾರೆ. ನೋಡಿ, ಇಲ್ಲಿ ಯೇಸುವಿಂದ ಕೃಷ್ಣ, ದತ್ತಾತ್ರೇಯ, ಅವಧೂತರುಗಳದ್ದು ಪ್ರತಿಯೊಂದು, ಚಾಮುಂಡೇಶ್ವರಿಯಿಂದ ಹಿಡಿದು ಇರ್ಬೋದು, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಪ್ರತಿಯೊಂದು ದೇವ್ರ ಫೋಟೋಗಳು ಇದೆ. ಅವಧೂತರು ಇಲ್ಲಿ ಪೂಜೆ ಮಾಡ್ತಾರೆ ಗುರೂಜಿ ಅವರು. ನೋಡ್ಬೋದು ಪ್ರತಿಯೊಂದು ದೇವ್ರುಗಳನ್ನೂ ಇಟ್ಟಿದ್ದಾರೆ. ಅವರು ಮೈಸೂರಲ್ಲಿ ಇದ್ದಾಗ ಎಲ್ಲರೂ ಎಷ್ಟೆಷ್ಟು ದೂರದಿಂದ ಬರ್ತಾರೆ ಅಂತ ಅಂದರೆ ತುಂಬ ದೂರದಿಂದ ಎಲ್ಲ ಬರ್ತಾರೆ. ಬಂದವ್ರನ್ನ ಏನು ಅವರು ಇದ್ದಾಗ ಕಾಯಿಸೋದಿಲ್ಲ. ನೋಡಿ, ಇಲ್ಲಿ ಮುಸ್ಲಿಮ್ಸ್ದು ಅಲ್ಲಾದು ಫೋಟೋನೂ ನಾವು ನೋಡ್ಬೋದು. ಎಲ್ಲ ಜಾತಿಗಳನ್ನೂ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಕೃಷ್ಣ ಇದೆ, ಸಾಯಿಬಾಬಾ ಇದೆ, ನೋಡಿ ಅವಧೂತರದು ಇದೆ. ಈ ಥರ ಎಲ್ಲ ಪೂಜೆಗಳನ್ನ ಮಾಡ್ತಾರೆ. ಮತ್ತು ನಾನು ಹೋದಾಗಲೂ ಅಷ್ಟೇ ತುಂಬ ಜನ ಇದ್ದರು, ತುಂಬ ದೂರದಿಂದ ಎಲ್ಲ ಬಂದಿದ್ದರು. ದೂರದಿಂದ ಬಂದಿರೋರನ್ನೆಲ್ಲ ಕೇಳ್ತಾರೆ, ಯೋಗಕ್ಷೇಮ ಕೇಳ್ತಾರೆ. ಮತ್ತು ಅವ್ರ ಮುಖದ ಭಾವನೆಗಳನ್ನ ನೋಡಿ ಹೇಳ್ತಾರೆ ಏನಾಗಿದೆ ಏನು ಅಂತ ಅಂದ್ಬಿಟ್ಟು. ಮತ್ತು ಅವ್ರದ್ದು ನಮಸ್ಕಾರ ಮಾಡಿಕೊಂಡು ಕೂರ್ತಾರೆ. ಅವ್ರ ಅನುಷ್ಠಾನಕ್ಕೆ ಆ ಥರ ಎಲ್ಲ ಇದ್ದಾಗ ನಮಸ್ಕಾರ ಮಾಡಿಸ್ಕೊಳ್ಳೋದಿಲ್ಲ, ಇಲ್ಲ ಅಂದರೆ ನಮಸ್ಕಾರ ಮಾಡಿಸ್ಕೊಳ್ತಾರೆ. ಆಮೇಲೆ ಪ್ರತಿಯೊಂದು ಹಬ್ಬದಲ್ಲೂ ಅಷ್ಟೇ, ನವರಾತ್ರಿ, ಯುಗಾದಿ, ಪ್ರತಿಯೊಂದು ಹಬ್ಬದಲ್ಲೂ ತುಂಬ ಚೆನ್ನಾಗಿ ಪೂಜೆಗಳು ನಡೆಯುತ್ತೆ ಅಲ್ಲಿ ಅಂತಲೇ ಹೇಳ್ಬೋದು. ಇವರೇ ಅರ್ಜುನ್ ಗುರೂಜಿ ಮಹಾರಾಜರು. ನೋಡ್ಬೋದು ಎಷ್ಟು ಸಿಂಪಲಾಗಿದ್ದಾರೆ.
ಅವರು ಯಾರನ್ನೂ ಕಾಯಿಸೋದಿಲ್ಲ. ತುಂಬ ಚೆನ್ನಾಗಿ ಒಳಗಡೆ ನಾವು ಹೋದಾಗಲೂ ಅಷ್ಟೇ ಬನ್ನಿ ಅಂತ ಹೇಳಿ ಒಳಗಡೆ ಕೂರಿಸಿ ಎಷ್ಟು ಮಾತಾಡ್ತಾರೆ ಅಂದರೆ ಮಧ್ಯೆ ಎಷ್ಟು ನಗಿಸ್ತಾರೆ ಅಂದರೆ ಇವ್ರು ಗುರೂಜಿನ ಅನಿಸ್ಬಿಡುತ್ತೆ ನಮಗೆ ಒಂದೊಂದು ಟೈಮು. ಅಷ್ಟು ಚೆನ್ನಾಗಿ ಮಾತಾಡಿ ನಗಿಸ್ತಾರೆ. ಮತ್ತು ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವರೇ ನಾವು ಹೇಳೋದಕ್ಕಿಂತ ಮುಂಚೆ ಹೇಳ್ತಾರೆ ಏನಿದೆ ಅಂತ ಅಂದ್ಬಿಟ್ಟು. ಜನಗಳು ಬರ್ತಾರೆ ದೂರದಿಂದ, ಅವ್ರ ಮುಖಭಾವನೆಗಳನ್ನ ನೋಡಿಬಿಟ್ಟು ಹೇಳ್ತಾರೆ. ಆಮೇಲೆ ಬಂದವರೆಲ್ಲ ನನಗಾಗಿದೆ ಕೆಲಸ ಅಂತ ಬಂದು ನಮಸ್ಕಾರ ಮಾಡ್ಕೊಳ್ತಾರೆ. ನಾನು ನನ್ನ ಜೀವನದಲ್ಲೂ ಒಂದು ಆಗಿದೆ. ಅದನ್ನು ಈಗ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಅದು ಸಾಕಾಗೋದಿಲ್ಲ ಟೈಮು. ನಾನು ಅದನ್ನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಹೇಳ್ತೀನಿ ಏನಾಗಿದೆ ಅದು ನನ್ನ ಇದರಲ್ಲಿ ಅಂತ, ನನ್ನ ಮಗಳ ವಿಚಾರದಲ್ಲಿ. ಅದನ್ನು ನಾನು ತೋರಿಸ್ತೀನಿ. ಅವಳು ಹುಟ್ಟಿದಾಗ ಏನಾಯಿತು, ಏನು ಹಿಂಗಿದಾಯಿತು ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಚಾಮುಂಡೇಶ್ವರಿ ನವರಾತ್ರಿ ಅಂತೂ ತುಂಬ ಚೆನ್ನಾಗಿ ಇಲ್ಲಿ ಇದು ಮಾಡ್ತಾರೆ. ನಾನು ಹೋದಾಗ ಫಿಲ್ಮ್ ಆ್ಯಕ್ಟರ್ ಪ್ರೇಮ್ ಅವರ ಫ್ಯಾಮಿಲಿ ಇದ್ದರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಹೋದಾಗ ಸುಮಾರು ಜನ ಸಿಗ್ತಾ ಇರ್ತಾರೆ ನನಗೆ ಅಲ್ಲಿ. ನಾನು ಆದಷ್ಟು ಮಠಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿದು ಮಠಕ್ಕೆ ಹೋಗಿ ನಾನು ಇಲ್ಲಿ ಇದ್ದಾಗ ನಾನು ಟೈಮ್ ಇದ್ದಾಗ ಇಲ್ಲಿ ಹೋಗ್ತೀನಿ, ಬರ್ತೀನಿ, ನಮಸ್ಕಾರ ಮಾಡ್ಕೊಳ್ತೀನಿ. ತುಂಬ ಫ್ರೀ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ತುಂಬ ಜನ ಇದ್ದರು ನಾನು ಹೋದಾಗ್ಲೂ. ನೀವು ಅವ್ರನ್ನ ಇದು ಮಾಡ್ತಾಯಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.